ದಾವೂದ್ ಇಬ್ರಾಹಿಂನ ಜೀವನ ಚರಿತ್ರೆ ಮತ್ತು ಭೂಗತ ಜಗತ್ತಿನ ಅವನ ಬೆಳವಣಿಗೆಯ ಕುರಿತಾದ ಮಾಹಿತಿ ಇಲ್ಲಿದೆ. ಆರಂಭಿಕ ಜೀವನ. ದಾವೂದ್ ಇಬ್ರಾಹಿಂ ಕಾಸ್ಕರ್ ಡಿಸೆಂಬರ್ 26, 1955ರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದನು. ಆತನ ತಂದೆ ಇಬ್ರಾಹಿಂ ಕಾಸ್ಕರ್ ಮುಂಬೈ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದರು. ಮುಂಬೈನ ಡೊಂಗ್ರಿ ಭಾಗದಲ್ಲಿ ಬೆಳೆದ ದಾವೂದ್ ಹದಿಹರೆಯದಲ್ಲೇ ಸಣ್ಣಪುಟ್ಟ ಕಳ್ಳತನ ಮತ್ತು ಗ್ಯಾಂಗ್ಗಳ ಸಂಪರ್ಕಕ್ಕೆ ಬಂದನು. ಭೂಗತ ಜಗತ್ತಿನ ಪ್ರವೇಶ. ಡಿ ಕಂಪನಿ. 70ರ ದಶಕದಲ್ಲಿ ಮುಂಬೈನಲ್ಲಿ ಕರೀಂ ಲಾಲಾ ಮತ್ತು ಹಾಜಿ ಮಸ್ತಾನ್ ಅವರಂತಹ ಡಾನ್ಗಳ ಅಬ್ಬರವಿತ್ತು. ದಾವೂದ್ ತನ್ನದೇ ಆದ ಡಿ ಕಂಪನಿ ಎಂಬ ಸಂಘಟನೆಯನ್ನು ಕಟ್ಟಿದನು. ಆರಂಭದಲ್ಲಿ ಸ್ಮಗ್ಲಿಂಗ್, ಚಿನ್ನ ಮತ್ತು ಬೆಳ್ಳಿ, ಡ್ರಗ್ಸ್ ಮತ್ತು ಹಫ್ತಾ ವಸೂಲಿಯಲ್ಲಿ ತೊಡಗಿದ್ದ ಈತ ಅಲ್ಪಕಾಲದಲ್ಲೇ ಮುಂಬೈನ ಅತಿದೊಡ್ಡ ಡಾನ್ ಆಗಿ ಹೊರಹೊಮ್ಮಿದನು. ಪ್ರಮುಖ ಘಟನೆಗಳು. ಗ್ಯಾಂಗ್ ವಾರ್. 80ರ ದಶಕದಲ್ಲಿ ಈತನ ಗ್ಯಾಂಗ್ ಮತ್ತು ಪಠಾಣ್ ಗ್ಯಾಂಗ್ ನಡುವೆ ನಡೆದ ಭೀಕರ ರಕ್ತಪಾತವು ಮುಂಬೈ ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು. ದುಬೈಗೆ ಪಲಾಯನ. 1986ರಲ್ಲಿ ಭಾರತದಿಂದ ಪರಾರಿಯಾದ ದಾವೂದ್ ದುಬೈನಲ್ಲಿ ನೆಲೆಯೂರಿದನು. ಅಲ್ಲಿಂದಲೇ ತನ್ನ ಸಾಮ್ರಾಜ್ಯವನ್ನು ನಡೆಸಲು ಶುರುಮಾಡಿದನು. 1993ರ ಮುಂಬೈ ಸರಣಿ ಸ್ಫೋಟ ಭಾರತದ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾದ ಈ ಘಟನೆಯಲ್ಲಿ ದಾವೂದ್ ಪ್ರಮುಖ ಸಂಚುಕೋರನೆಂದು ಗುರುತಿಸಲಾಗಿದೆ. ಈ ಘಟನೆಯ ನಂತರ ಆತ ಭಾರತದ ಮೋಸ್ಟ್ ವಾಂಟೆಡ್ ಅಪರಾಧಿಯಾದನು. ಪ್ರಸ್ತುತ ಸ್ಥಿತಿ. ಜಾಗತಿಕ ಉಗ್ರ. 2003ರಲ್ಲಿ ಅಮೆರಿಕ ದಾವೂದ್ನನ್ನು ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸಿತು. ಪಾಕಿಸ್ತಾನದಲ್ಲಿ ವಾಸ್ತವ್ಯ. ಭಾರತದ ಗುಪ್ತಚರ ಸಂಸ್ಥೆಗಳ ಪ್ರಕಾರ ಆತ ಸದ್ಯ ಪಾಕಿಸ್ತಾನದ ಕರಾಚಿಯಲ್ಲಿ ನೆಲೆಸಿದ್ದಾನೆ. ಆದರೆ ಪಾಕಿಸ್ತಾನ ಇದನ್ನು ನಿರಂತರವಾಗಿ ನಿರಾಕರಿಸುತ್ತಾ ಬಂದಿದೆ. ದಾವೂದ್ ಇಬ್ರಾಹಿಂನ ಜೀವನವು ಕೇವಲ ಅಪರಾಧ ಲೋಕಕ್ಕೆ ಸೀಮಿತವಾಗಿರದೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಮತ್ತು ಭದ್ರತಾ ವಿಷಯಗಳಲ್ಲಿ ಇಂದಿಗೂ ದೊಡ್ಡ ಚರ್ಚೆಯ ವಿಷಯವಾಗಿದೆ.